ವೆಲ್ಕಮ್ ಟು ಮೈ ಚಾನಲ್. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಸುಸ್ವಾಗತ. ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಮೈ ಚಾನಲ್. ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಸ್ವಾಗತ. ನಮ್ಮ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರೈಸ್ ದ ಲಾರ್ಡ್. ನಮಸ್ಕಾರ ಸ್ನೇಹಿತರೆ. ಇಂದು ದೇವರ ಅದ್ಭುತ ಕೃಪೆಯನ್ನು ತಿಳಿಸುವ ಸುಂದರ ವಾಕ್ಯಗಳು, ಒಂದು ಪ್ರೇರಣಾದಾಯಕ ಕತೆ ಮತ್ತು ಮನಸ್ಸಿಗೆ ಶಾಂತಿ ನೀಡುವ ಪ್ರಾರ್ಥನೆಯನ್ನು ಕೇಳೋಣ. ಈ ವಿಡಿಯೋ ನಿಮಗೆ ಧೈರ್ಯ, ನಂಬಿಕೆ ಮತ್ತು ಹೊಸ ಆಶೆಯನ್ನು ಕೊಡಲಿ. ಆಗಲಿ, ವಿಡಿಯೋ ಪ್ರಾರಂಭ ಮಾಡೋಣ. ದೇವರು ಬಾಗಿಲನ್ನು ಮುಚ್ಚಿದಾಗ ಉತ್ತಮ ದಾರಿಯನ್ನು ತೆರೆಯುತ್ತಾನೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಬಯಸಿದ ಕೆಲಸ ಆಗುವುದಿಲ್ಲ. ಆಗ ನಾವು ದುಃಖ ಪಡುತ್ತೇವೆ. ಆದರೆ ದೇವರು ನಮ್ಮ ಒಳಿತಿಗಾಗಿ ಇನ್ನೂ ಉತ್ತಮವಾದ ಅವಕಾಶವನ್ನು ಸಿದ್ಧಪಡಿಸುತ್ತಿರುತ್ತಾನೆ. ಆದರೆ ನಿರಾಶರಾಗಬೇಡಿ. ಪ್ರಾರ್ಥನೆ ದುರ್ಬಲತೆಯಲ್ಲ, ಅದು ಶಕ್ತಿಯ ಮೂಲ. ಮನಸ್ಸು ಕುಗ್ಗಿದಾಗ ದೇವರ ಮುಂದೆ ಮೌನವಾಗಿ ಪ್ರಾರ್ಥಿಸಿದರೆ ಒಳಗೆ ಹೊಸ ಶಕ್ತಿ ಬರುತ್ತದೆ. ಪ್ರಾರ್ಥನೆ ನಮ್ಮ ಹೃದಯಕ್ಕೆ ಧೈರ್ಯ ನೀಡುತ್ತದೆ. ನಂಬಿಕೆ ಇರುವ ಸ್ಥಳದಲ್ಲಿ ಅದ್ಭುತಗಳು ನಡೆಯುತ್ತವೆ. ದೇವರ ಮೇಲೆ ನಂಬಿಕೆ ಇಟ್ಟವರು ಯಾವತ್ತೂ ಸಂಪೂರ್ಣವಾಗಿ ಸೋಲುವುದಿಲ್ಲ. ತಡವಾಗಬಹುದು, ಆದರೆ ದೇವರ ಸಮಯದಲ್ಲಿ ಒಳ್ಳೆಯದೇ ನಡೆಯುತ್ತದೆ. ಒಳ್ಳೆಯ ಮನಸ್ಸು ದೇವರಿಗೆ ಅತ್ಯಂತ ಪ್ರಿಯ. ಹಣ, ಸ್ಥಾನಮಾನಕ್ಕಿಂತ ಒಳ್ಳೆಯ ಹೃದಯ ಮುಖ್ಯ. ಇತರರಿಗೆ ಸಹಾಯ ಮಾಡುವವರನ್ನು ದೇವರು ಆಶೀರ್ವದಿಸುತ್ತಾನೆ. ಪ್ರತಿ ಕಣ್ಣೀರಿಗೂ ದೇವರ ಬಳಿ ಉತ್ತರ ಇದೆ. ನಾವು ಅಳುವ ಪ್ರತಿ ಕ್ಷಣ ದೇವರು ನೋಡುತ್ತಾನೆ. ನಮ್ಮ ನೋವು ವ್ಯರ್ಥವಾಗುವುದಿಲ್ಲ. ಸರಿಯಾದ ಸಮಯದಲ್ಲಿ ಆತನ ಪರಿಹಾರ ಕೊಡುತ್ತಾನೆ. ಕ್ಷಮಿಸುವ ಹೃದಯದಲ್ಲಿ ಶಾಂತಿ ವಾಸಿಸುತ್ತದೆ. ಕೋಪವನ್ನು ಹಿಡಿದುಕೊಂಡರೆ ಮನಸ್ಸಿಗೆ ನೋವು ಹೆಚ್ಚುತ್ತದೆ. ಕ್ಷಮಿಸಿದಾಗ ಮನಸ್ಸು ಹಗುರವಾಗುತ್ತದೆ. ದೇವರು ತಡ ಮಾಡಬಹುದು, ಆದರೆ ಕೈ ಬಿಡುವುದಿಲ್ಲ. ನಮ್ಮ ಜೀವನದಲ್ಲಿ ಉತ್ತರ ತಡವಾಗಿ ಬಂದರೂ ದೇವರು ಮರೆತಿಲ್ಲ. ಆತನು ಸರಿಯಾದ ಸಮಯದಲ್ಲಿ ಸಹಾಯ ಮಾಡುತ್ತಾನೆ. ಪ್ರತಿ ಹೊಸ ಬೆಳಗ್ಗೆ ದೇವರ ಹೊಸ ಆಶೀರ್ವಾದ. ಪ್ರತಿ ಬದುಕಿರುವುದು ದೇವರ ಕೊಡುಗೆ. ಹೊಸ ದಿನ ಹೊಸ ಅವಕಾಶಗಳನ್ನು ತರುತ್ತದೆ. ಧೈರ್ಯ ಕಳೆದುಕೊಳ್ಳಬೇಡಿ. ದೇವರು ನಿಮ್ಮ ಜೊತೆ ಇದ್ದಾನೆ. ಎಲ್ಲರೂ ದೂರವಾದರೂ ದೇವರು ನಮ್ಮ ಜೊತೆ ಇರುತ್ತಾನೆ.
ಆತನು ನಮ್ಮನ್ನು ಬಲಪಡಿಸುತ್ತಾನೆ. ಪ್ರೀತಿ ಮತ್ತು ದಯೆ ದೇವರಿಗೆ ಇಷ್ಟವಾದ ಭಾಷೆ. ಇತರರಿಗೆ ಒಳ್ಳೆಯದಾಗಿ ಮಾತನಾಡುವುದು, ಸಹಾಯ ಮಾಡುವುದು ದೇವರ ಕೃಪೆಯನ್ನು ತರುತ್ತದೆ. ಒಂದು ಸಣ್ಣ ಉದಾಹರಣೆ. ಒಬ್ಬ ಬಡ ರೈತನ ನಂಬಿಕೆ. ಒಂದು ಹಳ್ಳಿಯಲ್ಲಿ ಜೋಸೆಫ್ ಎಂಬ ಒಬ್ಬ ಬಡ ರೈತನಿದ್ದ. ಅವನಿಗೆ ಸಣ್ಣ ಹೊಲ ಮಾತ್ರ ಇತ್ತು. ಒಂದು ವರ್ಷ ಭಾರೀ ಬರ ಬಂತು. ಬೆಳೆ ಒಣಗಿಬಿಟ್ಟಿತು. ಹಳ್ಳಿಯವರು ಎಲ್ಲರೂ ನಿರಾಶರಾದರು. ಆದರೆ ಜೋಸೆಫ್ ಪ್ರತಿದಿನ ಬೆಳಗ್ಗೆ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದ. ಅವನು ಹೇಳುತ್ತಿದ್ದ, ದೇವರೇ, ನನಗೆ ಭಯ ಇದೆ, ಆದರೆ ನಿಮ್ಮ ಮೇಲೆ ನಂಬಿಕೆ ಹೆಚ್ಚು ಇದೆ. ಹಳ್ಳಿಯವರು ಅವನನ್ನು ನೋಡಿ ನಗುತ್ತಿದ್ದರು. ಪ್ರಾರ್ಥನೆ ಮಾಡಿದರೆ ಮಳೆ ಬರುತ್ತದೆಯಾ ಎಂದು ಕೇಳುತ್ತಿದ್ದರು. ಆದರೂ ಜೋಸೆಫ್ ನಂಬಿಕೆಯನ್ನು ಬಿಡಲಿಲ್ಲ. ಒಂದು ದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ಸೇರಿಕೊಂಡವು. ಭಾರೀ ಮಳೆ ಶುರುವಾಯಿತು. ಹಳ್ಳಿಯ ಎಲ್ಲ ಹೊಲಗಳಿಗಿಂತ ಜೋಸೆಫ್ನ ಹೊಲದಲ್ಲಿ ಹೆಚ್ಚು ಬೆಳೆ ಬಂದಿದೆ. ಹಳ್ಳಿಯ ಜನರು ಆಶ್ಚರ್ಯಪಟ್ಟರು. ಆಗ ಜೋಸೆಫ್ ಹೇಳಿದ, ನಾನು ಮಳೆಗೆ ಮಾತ್ರ ಪ್ರಾರ್ಥಿಸಲಿಲ್ಲ, ದೇವರು ನನ್ನ ಮನಸ್ಸಿನಲ್ಲಿ ಧೈರ್ಯ ಉಳಿಸಲು ಎಂದು ಪ್ರಾರ್ಥಿಸಿದೆ. ಈ ಕಥೆಯಿಂದ ನಮಗೆ ಹೇಳುವುದು ಏನೆಂದರೆ, ನಂಬಿಕೆ ಇರುವವನನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಇದು ಕಥೆಗಳಲ್ಲಿ ಮಾತ್ರವಲ್ಲ, ನಮ್ಮ ಜೀವನಗಳಲ್ಲೂ ದೇವರ ಅದ್ಭುತಗಳನ್ನು ಮಾಡಿರುತ್ತಾನೆ. ನಮ್ಮ ಜೀವನದಲ್ಲೂ ದೇವರು ಅದ್ಭುತ ಪವಾಡ ನಡೆಸಲಿ. ದೇವರಲ್ಲಿ ನಂಬಿಕೆ ಮಾತ್ರ ಇಡಿ. ನಮ್ಮ ಪ್ರೀತಿಯ ತಂದೆಯೇ ಯೇಸಪ್ಪ, ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನವನ್ನು ಆಶೀರ್ವದಿಸಿ, ದುಃಖದಲ್ಲಿರುವವರಿಗೆ ಧೈರ್ಯ ನೀಡಿ, ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ನೀಡಿ, ಒಂಟಿತನದಲ್ಲಿರುವವರಿಗೆ ನಿಮ್ಮ ಪ್ರೀತಿಯನ್ನು ಅನುಭವಿಸುವಂತೆ ಮಾಡಿ. ಯೇಸಪ್ಪ, ನಮ್ಮ ಮನಸ್ಸಿನ ಭಯವನ್ನು ದೂರ ಮಾಡಿ, ಕೋಪ ಇರುವ ಜಾಗದಲ್ಲಿ ಶಾಂತಿ ಕೊಡಿ, ನಿರಾಶೆ ಇರುವ ಜಾಗದಲ್ಲಿ ಆಶೆಯನ್ನು ತುಂಬಿ. ಸರ್ವಶಕ್ತನಾದ ದೇವರೇ, ನಮ್ಮ ಕುಟುಂಬಗಳನ್ನು ಕಾಪಾಡಿ, ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯ ನೀಡಿ, ಕೆಲಸ ಹುಡುಕುತ್ತಿರುವವರಿಗೆ ಅವಕಾಶ ನೀಡಿ, ಕಣ್ಣೀರಿನಲ್ಲಿ ಇರುವವರಿಗೆ ಮುಖದಲ್ಲಿ ನಗು ಮೂಡಿಸಿ. ಅಪ್ಪ ಪ್ರಭುವೇ, ಪ್ರತಿದಿನ ನಿಮ್ಮ ಕೃಪೆಯಲ್ಲಿ ನಡೆಯಲು ಜ್ಞಾನ ನೀಡಿ, ನಾವು ಇತರರಿಗೆ ಸಹಾಯ ಮಾಡುವ ಮನಸ್ಸು ಹೊಂದಿರಲು ಸಹಾಯ ಮಾಡಿ. ಯೇಸಪ್ಪ, ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳದಂತೆ ಕಾಪಾಡಿ, ನಮ್ಮನ್ನು ಎಚ್ಚರಿಕೆ ನೀಡಿ. ಈ ರಾತ್ರಿ ಎಲ್ಲರಿಗೂ ಒಳ್ಳೆಯ ಶಾಂತಿಯುತ ನಿದ್ರೆ ನೀಡಿ ತಂದೆ. ನಾಳೆಯ ದಿನ ಹೊಸ ಸಂತೋಷವನ್ನು ತಂದುಕೊಡಲಿ. ನಿಮ್ಮ ಕೃಪೆಗೆ ಸಾವಿರ ಸಾವಿರ ಧನ್ಯವಾದಗಳು ತಂದೆ. ಆಮೇನ್. ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ.
ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಧನ್ಯವಾದಗಳು. ಈ ವಿಡಿಯೋ ಕೊನೆ ತನಕ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರತಿಯೊಬ್ಬರು ನಿಮ್ಮ ಕುಟುಂಬದ ಪ್ರಾರ್ಥನೆಗಳಲ್ಲಿ ನಮ್ಮನ್ನು ಕೂಡ ಜ್ಞಾಪಿಸ್ಕೊಳ್ರಿ. ನಾವು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್. ನಮಸ್ಕಾರ.